ಅಲ್ಲ ಇನ್ನು ಬಿಸಿಲು ದಿನ ಯಾವಾಗ ಅಡ್ಮಳಿ ಹೊಡಿತದೋ ಗೊತ್ತಿಲ್ಲ. ಅಲ್ಲ ಅಂತದ್ರಾಗ ಅಯ್ಯೋ ದೇವ್ರೆ ಈ ಕುಳ್ಳು ಕಟ್ಟಿಗೆನೆಲ್ಲ ಅಟ್ಲ ಮೇಲೆ ಒಟ್ಟಬೇಕು. ನಮ್ಮ ಅಪ್ಪಗರ ಹೊಲದಾಗಿನ ಕೆಲಸ ಬಿಟ್ಟು ಬೇರೆ ಏನು ಯೋಚನೆನೇ ಇಲ್ಲ. ಕಂಡಾಪಟ್ಟಿ ನಮ್ಮವು ಇಷ್ಟು ಕುಳ್ಳು ಮಾಡಿಟ್ಟೈತಿ. ಆ ಈ ಕಟ್ಟಿಗೆ ಕುಳ್ಳನ ಓದು ಅಟ್ಲ ಮೇಲೆ ಒಟ್ಲಿಲ್ಲ ಅಂದ್ರೆ ಮಳಿಗೆಲ್ಲ ತೋದು ನಮ್ಮವು ವರ್ಷಾನ್ಗಟ್ಲೆ ಮಾಡೋದ ಎಲ್ಲ ಲುಕ್ಸಾನಾಗಿ ಹೋಕ್ಕತಿ. ಇಲ್ಲ ಮೊದಲು ಇದನ್ನ ಅಪ್ಪಗೆ ಹೇಳ್ಬೇಕು ಇದನ್ನೆಲ್ಲ. ನಾನು ಮೇಘ ಹೇಳ್ತೇನೆ, ಮೇಘ ಅಪ್ಪ 3 ಜನ ಇಡ್ತೀವಿ. ಪಟ ಪಟನ ಚೀಲಾಗ ತುಂಬ್ತೇನೆ. ಅಪ್ಪ ಬಂದಂದ್ರೆ ಇಡ್ತಾನೆ. ಅಪ್ಪ ಹೇಳ್ತಾನೆ ಯಾಕೋ ಮಾಡಿ ಹಾಕ್ತಂಗಾಗೈತಿ ಇವತ್ತು, ಎಲ್ಲ ಮೋಡ ಕವಿದ ವಾತಾವರಣ ಐತಿ. ಏ ವರಾಣಿ, ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಇದ್ರೊಳಗೆ ವಾಯ್ಸು ಚಲೋ ಬರ್ತಾ ಇಲ್ಲ ಅಂತೇಳಿ. ಇಲ್ಲ ಸ್ವಲ್ಪ ನೆಗಡಿ ಬಂದಿತ್ತು, ನಮಗೂ ಹುಷಾರಿಲ್ಲ ಅಂದಾಗ ಸ್ವಲ್ಪ ಅದು ಸೌಂಡು ಬೇರೆಯೇ ಬರುತ್ತೆ ನಿಮಗೆ. ದನಿ ಎಲ್ಲ ಗಂಟ್ಲು ಹಿಡ್ಕೊಂಡಿರುತ್ತಲ್ಲ, ಹಾಗಾಗಿ ದನಿ ಚೇಂಜ್ ಬರುತ್ತೆ. ಕಾರ್ಟೂನಲ್ಲಿ ನಾವು ಮಾತಾಡಿದ್ರಿಂದ ಅದರ ಸೆಟ್ಟಿಂಗೇ ಬೇರೆ ಇರುತ್ತೆ. ಅದು ನಾವು ಮಾತಾಡಿದ್ದಕ್ಕಿಂತ ಅದು ಗೊಂಬೆ ರೀತಿಲಿ ಮಾತಾಡುತ್ತೆ. ಸೊ ನೋಡಿರಿ, ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಕಷ್ಟ ಮನೇಲಿ ಕೆಲಸ ಕಣ್ಣುಗಳಿಗೂ ಪ್ರಾಬ್ಲಮ್ ಆಗತ್ತೈತಿ. ಏನು ಗೊತ್ತಾ, ಎಲ್ಲರೂ ಡೈಲಿ ಹಾಕಂತ ಇದ್ದೀರಾ. ಫೋನಿಂದ ಎಷ್ಟು ಎಫೆಕ್ಟ್ ಅಂದರೆ ತಲೆಗೆ ಎಫೆಕ್ಟ್ ಕೊಟ್ಟು ತಲೆಯಿಂದ ಮೂಗು ಕಣ್ಣು ಗಂಟ್ಲಿಗೆಲ್ಲ ಎಫೆಕ್ಟ್ ಕೊಡತೈತಿ ಇದು ಫೋನು. ಈಗ ಫೋನ್ ಅಂದರೆ ಭಾಳ ಕೆಟ್ಟು ಬಂದೈತಿ. ಈಗ ನಾನು ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಫೋನು ಮೂಗಿಗೆ ಒಳಗಡೆ ಚರ್ಮ ಜಾಸ್ತಿ ಬಂದಿದೆ ಅಂತೆ. ಸೊ ಹಾಗಾಗಿ ಅದನ್ನು ಸ್ಕ್ಯಾನ್ ಮಾಡಬೇಕು ಮತ್ತು ಆಪ್ರೇಷನ್ ಮಾಡಬೇಕು ಅಂತಂದರು. ನನಗರ ಹೀಗೆ ಹೋದ ವರ್ಷ ಒಂದು ಆಪ್ರೇಷನ್ ಮಾಡಿಸ್ಕೊಂಡು ಸಾಕಾಗೋಗೈತಿ. ಮತ್ತು ಇನ್ನೊಂದು ಆಪ್ರೇಷನ್ ಅಂದರೆ ಅಯ್ಯೋ ದೇವ್ರೆ ಏನು ನನ್ನ ಪರಿಸ್ಥಿತಿ ಅಂತ ಅನ್ನಿಸ್ಬಿಡತೈತಿ. ಹಾಗಾಗಿ ಒಟ್ಟು ಟೋಟಲ್ ಹೆಣ್ಮಕ್ಳಿಗೆ ಈಗ 2 ಆಪ್ರೇಷನ್ ಆಯಿತು. ನಂದು ಮಕ್ಕಳದೊಂದು, ಮೊನ್ನೆ ನಂಗೆ ಹುಷಾರಿಲ್ಲ ಅಂತ ಒಂದು ಆಪ್ರೇಷನ್ ಮಾಡಿಸ್ಕೊಂಡೆ. ಇವಾಗ ಮೂಗಿಂದ ಆಪ್ರೇಷನ್ ಮಾಡಿಸ್ಬೇಕಂತ ಇದ್ರೆ ಆಗ್ತಾನೆ ಇಲ್ಲ. ಹಾಗಾಗಿ ಸ್ವಲ್ಪ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕಿರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಫೋನ್ ಭಾಳ ನೋಡೋದ್ರಿಂದ ನನ್ನ ಕಣ್ಣಿಗೆ ತಲೆಗೆ ಮೂಗಿಗೆ ಎಫೆಕ್ಟ್ ಕೊಡಾಕತ್ತೈತದು. ನಾನಂತ ಅಷ್ಟೇ ಅಲ್ಲ, ಎಲ್ಲರಿಗೂ ಕೊಡ್ತೈತದು. ಫೋನ್ ನೋಡೋರಿಗೆಲ್ಲನೂ ಮೆದುಳಿಗೆ ಎಫೆಕ್ಟ್ ಕೊಡ್ತೈತಿ. ಅದರಿಂದ ಕಣ್ಣಿನ ನರಗಳು, ಮೂಗಿನ ನರಗಳು, ಬಾಯಿ, ಗಂಟ್ಲು, ಕಿವಿ ಇದಕ್ಕೆಲ್ಲ ಎಫೆಕ್ಟ್ ಕೊಡುತ್ತೆ. ಫೋನ್ ನೋಡೋಕ್ಕೆ ಅಷ್ಟು ಒಳ್ಳೇದಲ್ಲ. ಆದ್ರೆ ವಿಡಿಯೋ ಮಾಡಬೇಕಲ್ಲ, ನಾವು ವಿಡಿಯೋ ಮಾಡ್ಬೇಕಾದ್ರೆ ಮುಖದ ಹತ್ರನೇ ಇಟ್ಕೊಂಡು ನಮ್ಮ ಕೈ ಆಪ್ರೇಟ್ ಮಾಡ್ತಾ ವಿಡಿಯೋ ಮಾಡ್ಬೇಕು. ಇದನ್ನು ಭಾಳ ಕಷ್ಟ ಐತೆ. ಇದು ನೋಡೋರಿಗೆ ಸುಲಭ, ಮಾಡೋರಿಗೆ ಕಷ್ಟ ಭಾಳ. ಇದು ನೋಡ್ರಿ, ಮಾತು ಜಾಸ್ತಿ ಆಯ್ತು ಅಂತ ಬೈಯಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕಷ್ಟನೇ ಹೇಳ್ಕೊಂಡ್ರಿ ಅಂತ. ನಿಮಗೆ 1 ನಿಮಿಷ ನಾನು ಮಾತಾಡೀನಿ, 1 ನಿಮಿಷ ಎಕ್ಸ್ಟ್ರಾ ವಿಡಿಯೋ ಹಾಕ್ತೀನಿ ರೀ. ಓಕೆ ರೀ, ಥ್ಯಾಂಕ್ ಯು, ಬಾಯ್ ಬಾಯ್. ವಿಡಿಯೋ ನೋಡ್ರಿ ಮತ್ತೆ ಹೋಗ್ಬೇಡ್ರಿ. ರಾಣಿಯವ್ವ ಏನು ಮಾಡಕತ್ತೀನಿ? ಅವ್ವ ನೋಡ್ವಿ ಎಷ್ಟು ಮಾಡಿ ಹಾಕೈತಿ. ಮಳೆ ಬರೋಂಗೈತಿ, ಅದಕ್ಕೆ ಕುಳ್ಳನ್ನೆಲ್ಲ ತೆಗೆದಿಟ್ರಾಯ್ತು ಅಂತ ನಾನು ಅಪ್ಪ ಬರೋಷ್ಟರಲ್ಲಿ ಕುಳ್ಳೆಲ್ಲ ಚಿಲ್ಲ ತುಂಬಿಡ್ತೇನೆ ಬೇ. ಕುಳ್ಳು ಚಿಲ್ಲಾಗ ತುಂಬಿಟ್ಟು ಕಟ್ಗಿನೆಲ್ಲ ಒಂದು ಒಪ್ಪಾರೆ ಹೊಂದಿಸಿ ಇಡ್ತೇನೆ. ಮತ್ತು ಮೇಘ ಅಪ್ಪಾಜಿ ಬಂದು ಕುಳೆ ಅಂದ್ರೆ ಪಟ ಪಟ ಎಲ್ಲ ಓದಾಡೋಕೆ ನೋಡಿಲ್ಲ ಎಷ್ಟು ಮಳೆ ಬರೋಂಗಾಗೈತಿ. ಒಂದೆಡೆ ಏನಾರ ಚಿಲ್ಲ ತುಂಬಿಟ್ನಿ ಅಂದ್ರೂ ತಟ್ಕೊಳಾರ ಮುಚ್ಚಾಕ್ ಬರ್ತೈತೆ ಬೇ. ಇಲ್ಲಾಂದ್ರೆ ಎಲ್ಲ ನೀ ಮಾಡಿದ್ದು ವರ್ಷಕ್ಕಾಗುವಷ್ಟು ಕೂಳು ಬಡ್ದಿಟ್ಟಿ ಬೇ. ಕಷ್ಟಪಟ್ಟು ಎಲ್ಲ ಮಾಡಿದೀಯವ್ವ ಮನ್ಯಾಗ ಅಡುಗೆ ಮಾಡ್ಕೊಂಡು, ಮತ್ತಿವೆಲ್ಲ ಇದಾಗೋದಿಲ್ಲನ ಬೇ. ಯವ್ವ ನನ್ನ ಮಗಳ ಇನ್ನಷ್ಟು ಶಾನೆತನ ನನಗೆ ಬರೋದಿಲ್ಲ. ಮಾಡಾಕೈತಿ, ಮಳೆ ಬರೋಂಗಿಲ್ವ? ಏನಿಲ್ಲ, ಮಳೆ ಬರೋಂಗಿಲ್ಲ. ಯವ್ವ ನಿನಗೇನು ಗೊತ್ತೈತಿ? ಸುಮ್ಮನೆ ಇರ್ಬೇ ನೀನು, ಮಳೆ ಬರೋಂಗಿಲ್ಲ ಅಂತ ಹೇಳ್ಬಿಟ್ಲಿಕ್ಕೆ. ಚೀಲ ತೊಗೊಂಬರೋ. ಅವು ಒಂದಿಷ್ಟು ಗೊಬ್ಬರ ಚೀಲಗಳದಾವಲ್ಲ, ಹೊಲಕ್ಕೆ ಗೊಬ್ಬರ ಹಾಕಿದ್ವು ಅಪ್ಪ, ಅವ್ನ ಮನೆ ಒಗದು ಹಾಕಿದ್ನಲ್ಲ, ಅವನಷ್ಟು ತೊಗೊಂಡು ಬಾ. ಬಡ 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 ತುಂಬಿಡ್ತಾನೆ ಅವನು. ನೀ ಏನು ನನ್ನ ಮಾತು ಕೇಳ್ತೇನೆವ? ಇನ್ನೊಂದು 2 ದಿನ ನನ್ನ ಮಗಳ ಮದುವೆಯಾಗಿ ಗಂಡನ ಮನೆಗೆ ಹೋಗಿ. ಯವ್ವ ನೀನು ಫೋನ್ ಹೊಡ್ಕೊಳಕತ್ತೈತೆ ನೋಡ್ಬೇ. ಏನು ನೋಡು? ಅಯ್ಯ ಇದು ಬೀಗರ್ ನಂಬರ್ ಅಲ್ಲನ? ಬೀಗರು ಫೋನ್ ಮಾಡಕತ್ತಾರ, ಬೀಗರು ಫೋನ್ ಮಾಡತ್ತಾರ ಮಗಳ. ಅವರು ಹೆಂಡತಿ. ಯವ್ವ ಮಾತಾಡ್ಬೇ, ಏನಂತ ಕೇಳು. ಕೇಳ್ತೀನಿ ರವ. ನನಗರ ಅವ್ರ ಜೊತೆ ಏನು ಮಾತಾಡ್ಬೇಕಂತ ತಿಳಿದಿಲ್ಲ. ಏನವ ಇದು? ಕಟ್ಟಾತ್ ಬಿಡತ್ತೆ ಎಲ್ಲಿ ಸಬ್ರಿ. ಅವ್ರು ಮತ್ತೊಮ್ಮೆ ಹಚ್ಚಿರಂದ್ರೆ ನೋಡಕ್ಕೆ ಬರ್ತೈತಿ. ಯವ್ವ ಎಷ್ಟು ಶಾನೆತನ ಮಾಡ್ತೀವಿ, ಮಾತಾಡಕ್ಕೆ ಅವ್ರೇನು ಹುಲಿ ನೋಡ್ಕೊಂಡಿವಿ. ಯಾಕೆ ಅಂತೀಯ ಬೇ ನೀನು? ಮಾತಾಡವ. ಯವ್ವ ನಂಗೆ ಅವರು ದೊಡ್ಡ ಮಂದಿ ಕರ್ಲ ಮಾತಾಡಕ್ಕೆ ಅಂಚಿತನಂಗೆ ಹಾಕತ್ತವ. ನಿಮ್ಮಪ್ಪ ಬರಲಿ, ನಿಮ್ಮಪ್ಪ ಇದ್ದಾಗ ಬೇಕಾದ್ರೆ ಹಸ್ತಾನ. ಈಗ ಸ್ವಿಚ್ ಅಪ್ ಮಾಡಿ ಇಟ್ಬಿಡ್ತಾನೆ. ಅಯ್ಯೋ ಬೇಡವ, ಸ್ವಿಚ್ ಅಪ್ ಮಾಡಬೇಡ. ಏನಂತಾರ ಅವರು? ನಾನು ಫೋನ್ ಹಚ್ಚಿದ್ ನೋಡಿ ಸ್ವಿಚ್ ಅಪ್ ಮಾಡಿರು ಅಂತಾರ. ಬೇಡ ಬೇಡ, ಏನು ಅನ್ನೋದು ಕೇಳು ಅಂತೆ. ಅವ್ರು ಇನ್ನೂ ಹಚ್ಚಿರಿ ಮಾತಾಡಂತೆ. ತಗೋ ಈಗ ಚೀಲ ತರೋಗಿ ಹೋಗು, ಫೋನ್ ನನ್ನ ಕೈಲಿ ಕೊಟ್ಟು. ಬ್ಯಾಡ ಗಪ್ಪಿರ, ನೀ ಹಚ್ಚಿರಿ ಎತ್ತಿ ಮಾತಾಡಬೇಡ, ಸುಮ್ಮನಿರು ನೋಡೋಣ. ಅಯ್ಯೋ ಏನು ನಮ್ಮವ್ವನ ಇಷ್ಟ ಅನ್ಸ್ತಾಳ ನಮ್ಮವ್ವ. ಅಯ್ಯೋ ದೇವ್ರೆ. ಲೇ ಮೆಂಟಲ್, ನನ್ನನ್ನು ನೀನು ಹೆಂಗೆ ಹೊಡೆದೆ? ನೀನು ಹೆಂಗೆ ಹೊಡೆದೆ? ನಾ ಏನು ಹೊಡೆದ್ನಿ? ನಾ ಹೊಡೆದೇ ಇಲ್ಲ. ಹೊಡೆಯೋಂಗೆ ಹೊಡೆದು ಇಲ್ಲ ಸಲದ ಮಾತಾಡ್ತೀನೋ? ಇದೇನಿದು ರೂಮ್ ಒಳಗೆ
ಈ ಥರ ಬೆಳಕು ಗಾಳಿ ಮಳೆ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಯಾವುದಾರ ಮನೆ ಒಳಗೆ ನೀರು ಬರ್ತೈತೆನಾ? ಏ ಹುಚ್ಚ, ಏನು ಮಾಡಕತ್ತೀವೋ? ನನ್ನ ಮಗ ಹುಚ್ಚಂತೇನೋ? ನನ್ನ ಮಗನ ನನ್ನ ಮಗ ಹುಚ್ಚಂತೇನೋ? ಭಿಕಾರಿ ಮಗನ, ನೀವು ನಮ್ಮ ಮನೆ ಕೆಲ್ಸಕ್ಕೆ ಬಂದು ನಾಯಿಗಳು ಕೆಲ್ಸಕ್ಕೆ ಬಂದು ನನ್ನ ಮಗನ ಮನೆ ಕೆಲಸ ಮಾಡಿಟ್ಕೊಂಡ್ಯಾ? ಮಾಡ್ತೀನಿ ತಡಿ. ಅಯ್ಯವ್ವ, ಇಲ್ಲಿ ಏನೋ ಐತೆ ಒಂದು ಕರ್ಕೊಂಬರ್ಬೇಕು. ಅಮ್ಮ ಅಮ್ಮ. ನಾನು ಯಾರ ಕನಗೂ ಕಾಣೋದಿಲ್ಲ, ನನ್ನ ಮಗನ ಕನಗೂ ಕಾಣೋದಿಲ್ಲ. ನನ್ನ ಮಗಗ ನಾ ಬಂದು ಧರ್ವೇ ಇಲ್ಲ. ನನ್ನ ಮಗನ ಯಾವ ರೀತಿ ಮಾಡಿ ಹೋಗೋದು ಬಿಟ್ಟಾರ ಇವರು. ನನ್ನ ಮಗ ಉಳಿದಿಲ್ಲ. ಇಲ್ಲ, ನನ್ನ ಮಗಗ ಮೊದಲು ಒಂದು ಇವಂಗೆ ಏನಾದರೂ ಮಾಡಿ ಇವನನ್ನು ಗುಣಪಡಿಸ್ಬೇಕು ಇವಂಗ. ಇವನ್ನ ನನ್ನ ಗಂಡಿಗೆಲ್ಲ ತಿಳಿಯೋಂಗೆ ಮಾಡಬೇಕು. ಯಾರು ನನ್ನ ಮುಟ್ಟಕತ್ತೀರಿ? ಯಾರದು? ಅಯ್ಯೋ, ನನ್ನ ಮಗ ಹೆದರ್ಕಿದ್ದೀರ? ಬೇಡ, ದೂರನೇ ಇಡ್ತೀನಿ. ಯಾರು ನನ್ನ ಮುಟ್ದಂಗಾಯ್ತಲ್ಲ, ನನ್ನ ತಲೆ ಸೌರ್ದಂಗಾಯ್ತಲ್ಲ. ಯಾರದು? ನೋಡಿದಿನ ಅವ್ರಿಗೆ ಏನೋ ಡೌಟ್ ಬಂದೈತಿ ಬೇ. ಅದಕ್ಕೆ ಅವ್ರು ನಿನ್ನ ಫೋನ್ ಎತ್ತತ್ತಿಲ್ಲ ಬೇ. ಅವರು ನಿನ್ನ ಮಗನ ಬಗ್ಗೆ ತಿಳ್ಕೊಳಕ್ಕೆ ಇಲ್ಲೆಲ್ಲ ಬಂದಿದ್ರು ಬೇ, ಆ ಹುಚ್ಚಿನ ಬಗ್ಗೆ. ನಾನು ಇವತ್ತು ಅಂಗಡಿಗೆ ಹೋಗಿದ್ನಿ ಅಂತ ಚಲೋ ಆತ. ಆ ಹುಚ್ಚಿನ ಬಗ್ಗೆ ಎಲ್ಲ ತಿಳ್ಕೊಳಕತ್ತಾರ ಅವರು. ಆ ಹುಚ್ಚಂತ ಏನು ಹೇಳ್ತಾರಂತ ಅನ್ಕೊಂಡಿದ್ನಿ. ಆ ಅಂಗಡಿಯಾಗ ನಾ ಇದ್ನಲ್ಲ, ಅವೇನು ಹೇಳಿಲ್ಲ. ಏನು ಹೇಳಾಕತ್ತೀನಿ ನೀನು? ಈ ರಾಜವಂಶದ ಬಗ್ಗೆ ಸತ್ಯ ತಿಳ್ಕೊಳಕತ್ತಾರ ಅವರು. ಸತ್ಯ ತಿಳ್ಕೊಳವನು ಸತ್ತ ಅಂತಾನ ತಿಳ್ಕೊಳ್ಳೋದು. ಏನಂತ ತಿಳ್ಕೊಂಬಿಟ್ಟಾರ ಅವ್ರು ನನ್ನ? ಏನಂತ ತಿಳ್ಕೊಂಬಿಟ್ಟಾರ? ಈ ಭಾಗ್ಯ ಅಂದರೆ ಸುಮ್ಮನೆ ಅಲ್ಲ. ಏನು ಬೇಕಾದರೂ ಮಾಡ್ತಾಳೆ ಈ ಭಾಗ್ಯ. ಅದಿನ್ನೂ ಯಾರಿಗೂ ಗೊತ್ತಿಲ್ಲ. ನಾನು ಕಟ್ಕೊಂಡು ಗಂಡನಿಗೂ ಗೊತ್ತಿಲ್ಲ. ನಿಮ್ಮನ್ನ ನಾನು ಹೆತ್ತ ನನ್ನ ಮಕ್ಕಳು ನೀವು, ನಿಮಗೆ ಕೂಡ ಗೊತ್ತಿಲ್ಲ ನಾನು ಹೆಂಗೆ ಏನು ಅಂತ. ಒಂದು ವಿಷಯ ಗೊತ್ತೇನೆ, ನೋಡೋಕ್ಕಷ್ಟೇ ನಾನು ಸೂಕ್ಷ್ಮವಾಗಿರ್ತೀನಿ. ಆಮೇಲೆ ನನ್ನ ಇನ್ನೊಂದು ಮುಖ ಯಾರಿಗೂ ಗೊತ್ತಿಲ್ಲ. ಬಿಡಬೇಡವ ಅವನ, ಬಿಡಬೇಡ. ಅವನು ಹೋಗಿ ಅವ್ರು ಸತ್ಯ ತಿಳಿಸೋಕ್ಕಿಂತ ಪೈಲ ನೀನು ಫೋನ್ ಹಚ್ಚು. ಸ್ಪೀಕರ್ ಇಡ್ಲೇನ? ಇಡು, ನನಗೂ ಕೇಳಬೇಕು ಏನು ಮಾತಾಡ್ತಾರಂತ. ಏನು ಮಾಡಕತ್ತಾರ ಇವರಿಬ್ರು? ನನ್ನ ಮಗನ ಒಂದು ಮೂಲೆ ಗುಂಪಿ ಮಾಡಿ ಈಕಿ ಮಗ ಈ ಮನೇಲಿ ಮೆರೆಯಾಕತ್ತಾರ. ಇವ್ರನ್ನ ಮೆರೆಯಕ್ಕೆ ಬಿಡಂಗಿಲ್ಲ. ನೋಡಂತೆ ಇವ್ರ ಒಂದು ಗತಿ ಕಾಣಿಸ್ತೀನಿ, ಇವ್ರಿಗೊಂದು ಗತಿ ಕಾಣಿಸ್ತೀನಿ ನಾನು. ಅಯ್ಯೋ, ಮತ್ತೆ ಫೋನ್ ಮಾಡಕತ್ತಾರಲ್ಲ ಇವರು. ಎತ್ತೇ ಬಿಡ್ತೀನಿ. ಹಲೋ ಬೀಗ್ರ. ಹಲೋ ರೀ ಶ್ರೀದೇವಿಯರ, ನಾ ಎಷ್ಟು ಫೋನ್ ಮಾಡತ್ತೇನೆ ನಿಮಗೆ, ಫೋನ್ ಎತ್ತವಾರಲ್ಲ. ಏನು ಮಾಡಕತ್ತಿದ್ರಿ? ಅಯ್ಯೋ ಏನಿಲ್ರಿ ಬೀಗ್ರ, ನಾವು ಹೊಲಕ್ಕೆ ಹೋಗಿದ್ವಿ. ಹೊಲದಿಂದ ಬರೋದಾಗ ಮಳೆ ಹತ್ತು ಬಿಟ್ಟೈತ್ರಿ. ನಮ್ಮ ಊರಾಗ ಮಳೆ ಬರಕತ್ತೈತ್ರಿ. ಅದಕ್ಕೆ ಫೋನ್ ತೆಗೆದ್ನಿ ಅಂದ್ರೆ ಹೊರಗೆ ತೊಯ್ತಂತೇಳಿ ಈಗ ಮನೆಗೆ ಬಂದು ಹಿಂಗೆ ಚೀಲ ಆಡುವರ್ದು ತಲೆಮೆಯಿಂದ ನಿಮ್ಮ ಫೋನ್ ಬಂತು ನೋಡ್ರಿ. ಅದಕ್ಕೆ ನೀವು ಎತ್ತಿನ್ರಿ. ನಾ ಅಲ್ಲೇ ಆಗಿರ ಬ್ಯಾಗ್ಡ್ಯಾಗ ಹಾಕಿ ಸುತ್ತಿ ಗಂಟೆ ಕಟ್ಟಿಟ್ಟಿನ್ರಿ. ಅದಕ್ಕೆ ಗಂಟಿಗೆ ತಲೆಬಿಸಕ್ಕೆ ಫೋನ್ ಬಂತ, ಮತ್ತೆ ತತರ್ಗಪ್ಪ ಅಂತೇಳಿ ಹೊಳ್ಳಿ ನೀವು ಹಚ್ಚಿರ್ಬೇಕಂತ ಎತ್ತೀನಿ ನೋಡ್ರಿ. ನಾ ಹೌದೇನ್ರಿ? ಹೊಲಕ್ಕೆ ಹೋಗಿದ್ರಾ? ಇಲ್ಲ, ಮತ್ತು ಏನು ಸುದ್ದಿ ಏನು ಹೇಳಲಿಲ್ಲ. ಮನೆ ನೋಡಿ ಹೋದ್ಮೇಲೆ ನಿಮ್ಗೇನು ಇಷ್ಟ ಆತ ಏನಂತ? ಅಯ್ಯ ಬೀಗ್ರೆ, ಅವತ್ತ ಹೇಳಿದ್ರಲ್ಲ ಮನೆ ಇಷ್ಟ ನೋಡಿ ಇಷ್ಟ ಆದ್ಕೊಳ್ಳಿ ಅಂದ್ರೆ ನಮ್ಗೆ ಒಪ್ಪಿಗೆ ಐತ್ರಿ ಅಂತೇಳಿ. ನಿಮ್ಮ ದೊಡ್ಡ ಮಗನಿಗೆ ನಮ್ಮ ಮಗಳನ್ನ ಕೊಡಕ್ಕೆ ನಮ್ಗೆ ಒಪ್ಪಿಗೆ ಐತ್ರಿ, ಏನು ತೊಂದರೆ ಇಲ್ಲ, ನಾವು ಕೊಡ್ತೀವ್ರಿ. ಮತ್ತು ಇದ್ರಿ ನೀವು ಅದಕ್ಕೆ ವಾಪಸ್ ಏನು ಹಚ್ಚಲಿಲ್ಲ, ನಾವು ಹಚ್ಚಿಲ್ರಿ. ಹೌದೇನ್ರಿ? ಆಯ್ತು ಬಿಡ್ರಿ ಹಂಗಾರೆ. ಮತ್ತು ನಾಳೆ ಚಲೋ ದಿನ ಆಯ್ತಂತ್ರಿ. ನಾಳೆ ಸೀರೆ ಅರ್ಬಿ ಎಲ್ಲ ಕೂಡ ಒಮ್ಮೆ ತೆಗಿಸ್ಬಿಟ್ರಾತ್ರಿ. ಒಮ್ಮೆ ಸೀರೆನ ತೆಗಿಸಿರಾತು, ಅರ್ಬಿನ ತೆಗಿಸಿರಾತ್ರಿ. ಅಯ್ಯ ಬೀಗ್ರ, ನಾಳೆನ ಅಂದ್ರೆ ಹೆಂಗ್ರಿ? ಅಲ್ಲ ಅಂದ್ರೆ ನಾವು ಕೇಳಿದ್ರಿ ಸ್ವಾಮಿಗಳ್ನ, ಅದಕ್ಕೆ ಕೇಳಿ ನಿಮ್ಗೆ ಫೋನ್ ಮಾಡಿರತ್ತಂತ ಹಚ್ಚಿದ್ದು ರೀ. ಹೌದು ರೀ ಬೀಗ್ರ, ಆದರೆ ನಾವು ರೊಕ್ಕದ ವ್ಯವಸ್ಥೆ ಮಾಡ್ಬೇಕಲ್ರಿ. ಅಳಿಯಂದ್ರಿಗೆ ಮತ್ತು ಅರಿವಿ ಬಟ್ಟೆ ವಾಚ ಎಲ್ಲ ತೊಗೊಂಡು ಬರ್ಬೇಕಲ್ರಿ ನಾವು. ಅದಕ್ಕೆ ನಮ್ಮ ಹತ್ರ ಈಗ ರೊಕ್ಕಿಲ್ರಿ, ರೊಕ್ಕದ ಇದನ್ನ ವ್ಯವಸ್ಥೆ ಮಾಡಿಲ್ರಿ. ಅದಕ್ಕೆ ರೊಕ್ಕದ ವ್ಯವಸ್ಥೆ ಆತಂದ್ರೆ ಹೋಗೋಣಂತ್ರಿ ಬೀಗ್ರ. ನೋಡ್ರಿ, ನಮಗೆ ನಿಮ್ದೇನು ಬೇಡ ಅಂತ ಹೇಳಿದೇವೆ ನಾವು. ಹಾಂ ರೀ, ನೋಡ್ರಿ, ಸುಳ್ಳ ನೀವೆಲ್ಲ ಅದು ಇದು ಕೊಡ್ಕೊಂತ ಬೇಡ ನಮ್ಗೆ. ಪಾಪ ನಿಮ್ಮದೇ ಕಷ್ಟ ರಗಡೈತಿ, ನಮ್ಗೆ ಹುಡುಗಿನಷ್ಟು ಕೊಟ್ರೆ ಸಾಕು. ಏನ್ರಿ ನೀವು ಇದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾಳೆ ಬರ್ರಿ, ನೀವು ಕೊಡ್ಸೋದು ಪಾಪ ಆಮೇಲೆ ಹಿಂದಾಗರ್ಸಿ ಅದು ನಿಮಗೆ ಇದಾಕೊಂತ ಕುದುರೋದು ಬೇಡ್ರಿ. ನಾಳೆ ನೀವು ಬರೋದಷ್ಟ ಮಾಡ್ರಿ ಅಂಗಡಿ. ನೋಡ್ರಿ ಯಾರ್ಯಾರು ಬರ್ತೀರಿ ಬರ್ರಿ. ಆ ಕಡೆಯಿಂದ ಊಟದ್ದು ಪಾಟದ್ದು ಏನು ಚಿಂತೆ ಮಾಡಬೇಡ್ರಿ. ಎಲ್ಲ ಅಲ್ಲೇ ಹೋಟೆಲ್ಲ ತಿಂದು ಉಂಡು ಕಸ್ ಬಂದ್ರಾತ. ನೀವೇನು ವಿಚಾರ ಮಾಡಬೇಡ್ರಿ. ಅಲ್ಲೇ ಫಸ್ಟ್ ಏನು ಮಾಡೋಣ, ಬಂಗಾರ ತೆಗಿಸ್ಬಿಡೋಣ್ರಿ. ಮೊದಲು ಬಂಗಾರ ಏನೇನ ತೊಗೊಳೋದು. ಹುಡುಗಿಗೆ ಏನು ನಾವು ಹಾಕೋದು, ಹುಡುಗಿಗೆ ಏನು ನಾವು ಹಾಕ್ತೀವಿ, ನೀವೇನು ಹಾಕೋದು ಬೇಡ. ಹುಡುಗಿಗೆ ಹಾಕಿ ಮತ್ತು ಹುಡುಗಿಗೆ ಹಾಕಿ ಎಲ್ಲ ಆದ್ಮೇಲೆ ಸೀರೆ ಮತ್ತು ಹುಡುಗ ಅರಿಬಿ ತೆಗೆಸ್ಕೊಡ್ದು ಅಂದ್ರೆ ರಾತ್ರಿ 11-12 ಆಕೈತ್ರಿ. ಮತ್ತು ಮನೆಗೆ ಹೋಗಿ ಹತ್ಬೇಕಾದ್ರೆ ಆದಷ್ಟು ಮಾಡಿ ಮುಗಿಸ್ಕ್ಯಾಸ ಸೀರೆದು ಮಾಡ್ಕೊಂಬಿಟ್ರೆ ಅದು ಮುಗಿದು ಹೋತ್ರಿ. ಬೇಕಾದ್ರೆ ಅದು ಹುಡುಗಿ ಪಾಪ ಮತ್ತು ಲಂಗ ಜಂಪರ್ ಅದು ಬ್ಲೌಸ್ ಅದು ಎಲ್ಲ ಹೊಲ್ಯಾಕೆ ಕೊಡ್ಬೇಕಲ್ರಿ. ಸಾರಿ ಎಲ್ಲ ಪಿಕಪ್ ಆಲ್ ಮಾಡಕ್ಕೆ ಕೊಡ್ಬೇಕು. ವರ್ಕ್ ಮಾಡಿಸೋದಿದ್ರೆ ವರ್ಕ್ ಮಾಡಿಸ್ಬೇಕು. ಈಗಿನ ಹುಡುಗಿಯರೆಲ್ಲ ಬ್ಲೌಸ್ ಎಲ್ಲ ಟ್ರೆಂಡಿಂಗ್ ವರ್ಕ್ ಮಾಡಿಸ್ತಾರಲ್ರಿ. ಅದಕ್ಕೆ ಮತ್ತು ನಮ್ಗೆ ಮದ್ವೆಗೆ ಟೈಮ್ ಇಲ್ಲ. ಮತ್ತು ನಮ್ಮ ಸಣ್ಣ ಮಗಗೂ ಹುಡುಗಿ ನೋಡಿದೇವೆ ಈಗ.
ಅವ್ರದ್ದು ಹೋಗಿ ಅಟ್ ಹಣ್ಣಾಕಿ ಬರೋದೈತಿ ಪೈಲ ಇದನ್ನು ಮುಗಿಸ್ಕೊಂಡು ಇದನ್ನೆಲ್ಲ ಮಾಡಿ ಫಿಕ್ಸ್ ಮಾಡಿ ಇಟ್ಬಿಟ್ಟು ಅದರಿ ಅತ್ತ ಹಾಕಿದ್ ಮಾಡಕ್ಕೆ ನಮ್ಗೆ ಹಾದ್ಯಾಕತ್ತಲ್ರಿ ಅದಕ್ಕೆ ನಾವು ಫಿಕ್ಸ್ ಆದ್ರೆ ಇಬ್ರಿಗೂ ಒಂದೇ ಥರ ಮಾಡ್ಬೇಕಂತ ಆಕಿಗೆ ಎಷ್ಟು ಹಾಕ್ತೇವೆ ಬಂಗಾರ ಆಕಿಗೂ ಅಷ್ಟು ಹಾಕೋದು ಹಿಂಗೆಲ್ಲ ನಾವು ಮಾಡ್ಕೋಬೇಕಂತ ಮಾತಾಡಿದೇವ್ರಿ ಅದಕ್ಕೆ ನಾವು ಫೋನ್ ಹಚ್ಚಾತೀನಿ ರೀ ನಿಮಗೆ ಅಂದ್ರೆ ನನ್ನ ಮಗಳನ್ನ ಕರ್ಕೊಂಬಂದೇನಿ ಈಗ ನಾಳೆ ಬಂಗಾರ ತೆಗ್ಸಾಕಂತೇಳಿ ನಾನು ನೋಡಿರಿ ನೀವು ವಿಚಾರ ಮಾಡಿರ್ಬೇಕಾದ್ರೆ ನಾಳೆ ಅಂದ್ರೆ ನಿಮ್ಗೆ 10 ಗಂಟೆಗೆ ಅಂದ್ರೆ ಬಂದುಬಿಡ್ಬೇಕ್ರಿ ಆಯ್ತು ತಗೋರಿ ಬೀಗ್ರ ಇವರು ನಮ್ಮ ಮನೆಯವ್ರು ಬರಲ್ರಿ ಅವ್ರು ಬಂದ್ಕೊಳ್ಳಿ ಅಂದ್ರೆ ನಾನು ನಿಮ್ಗೆ ಸಂಜೆ ಮುಂದೆ ಏನಂಬುದು ಫೋನ್ ಹಚ್ಚಿ ಹೇಳ್ತೇನೆ ರೀ ನಾಳೆ ಎಷ್ಟು ಗಂಟೆಗೆ ಬರ್ದಾಕತಿ ಏನಂತೇಳಿ ಇಲ್ರಿ ಹಾಂ ರೀ ಮತ್ತು ನಿಮ್ಗೇನ್ರ ಹುಡುಗನ ಬಗ್ಗೆ ಏನರ ಅದು ಇದದು ಐತೇನ್ರಿ ಅನುಮಾನದು ಎಲ್ಲ ಇವರ ಕೊಟ್ಟು ಮಾಡಿ ಇಷ್ಟು ದೊಡ್ಡ ಮನೆ ಇದ್ದು ಇದನ್ನು ಮಾಡತ್ತಾರಂತ ನಾ ಹಿಂಗೆ ಕೇಳತ್ತಂತ ತಪ್ಪು ತಿಳ್ಕೊಬೇಡ್ರಿ ಬೀಗ್ರ ನಮಗೆ ಒಂದು ಒಳ್ಳೆ ಮನಸ್ಸಿನ ಹುಡುಗಿ ಬೇಕಾಗಿತ್ತು ನಮ್ಮ ಮಗನ ನಮ್ಮನ್ನ ಚಲೋ ನೋಡ್ಕೊಳ್ಳೋ ಹುಡುಗಿಯಾರು ಸಾಕು ನಮ್ಗೆ ನಮ್ದು ಆಸ್ತಿ ಅಂಚರ ರಗಡಿರುವಾಗ ಮತ್ತು ದೊಡ್ಡ ಮನೆ ಹುಡುಗಿ ತಂದು ಅಂದ್ರೆ ಆ ಹುಡುಗಿ ನಮ್ಮನ್ನು ನೋಡ್ಕೊಳ್ಳೋದಿಲ್ಲ ಆಸ್ತಿ ಅಂತಸ್ತಿನ ಎಮಗೆ ತೋರಿಸ್ತಾಳೆ ಅದಕ್ಕೆ ನಮಗೆ ಬೇಡ ಬಡ ಮನೆ ಹುಡುಗಿ ಬೇಕಂತ ನಮಗೆ ಒಂದು ಇದಾಗಿ ನಾವು ಹುಡುಗಿನ ನೋಡಿ ಒಪ್ಕೊಂಡಿದ್ರಿ ನಿಮಗೇನಾರ ಹಂಗೆ ಅನುಮಾನ ಐತೇನ್ರಿ ಮತ್ತು ಇವ್ರು ಯಾಕೆ ಒಪ್ಕೊಂಡ್ರು ಎಷ್ಟು ದೊಡ್ಡ ಶ್ರೀಮಂತರಿದ್ದು ಹುಡುಗ ಇಷ್ಟು ಚಂದದಾನ ಮತ್ತು ನನ್ನ ಮಗಳನ್ನ ಯಾಕೆ ಒಪ್ಕೊಂಡ್ರು ಇವರು ಏನು ಲೋಪ ಐತೇನೋ ಅಂತ ನಿಮಗೇನಾರ ಅನ್ಸಾಕತ್ತೈತನ ಏ ಛೇ ಇಲ್ರಿ ಬೀಗ್ರ ನೀವ್ಯಾಕೆ ಹಿಂಗೆ ಅನ್ಕೊಳತ್ತೀರಿ ನಮ್ಮ ಕನಸು ಮನಸ್ಸಿನಾಗೂ ನಾವು ಅನ್ಕೊಂಡಿಲ್ರಿ ಅದ್ರ ಬಗ್ಗೆ ನಾವು ಯೋಚನೆನ ಮಾಡಿಲ್ರಿ ಬೀಗ್ರ ಅಲ್ಲ ನಿಮಗೆ ಈ ವಿಷಯ ಯಾರು ಹೇಳ್ರಿ ಏ ಇಲ್ಲ ಯಾರು ಹೇಳಿಲ್ಲ ನೀವು ಹಂಗೆ ಅನ್ಕೊಂಡ್ರನ ನಿಮಗೆ ಹಂಗೆ ಏನಾದರೂ ಡೌಟ್ ಐತನಂತ ನಾ ಕೇಳಿನ ತಗೋರಿ ಹಂಗೇನಿಲ್ಲ ಅಂದ್ರೆ ಸಂತೋಷ ಆಯಿತು ನಾಳೆ ನೀವು ಇದು ಅನ್ನಾರು ಬಂದ ತಕ್ಷಣ ಕೇಳ್ಕೊಂಡು ನನಗೆ ಸಂಜೆ ಮುಂದೆ ಫೋನ್ ಹಚ್ಚಿರಿ ಎಷ್ಟೊತ್ತಿದ್ರು ನಂಗೆ ಫೋನ್ ಹಚ್ಚಿ ಹೇಳ್ರಿ ಮತ್ತೆ ಮರಿಬೇಡ್ರಿ ಇಡ್ರಿ ಬೀಗ್ರ ಹಾಂ ರೀ ಬೀಗ್ರ ನಮಸ್ಕಾರ ರೀ ಹಾಂ ನಮಸ್ತೆ ನೋಡ್ದನ ಅವ್ರಿಗೇನೋ ಹೋಗಿ ಹೇಳಿಲ್ಲ ಅವ ಹೇಳಿಲ್ಲ ಅಂದರೆ ಅವನು ನಮ್ಮ ಮನೆಗೆ ಹೋಗಿ ಮುಟ್ಟಕ್ಕೆ ಬಿಡಬಾರ್ದು ಅವನು ಇನ್ನೂ ಮನೆಗೆ ಹೋಗಿ ಮುಟ್ಟಿಲ್ಲ ಅವನು ಇನ್ನೂ ಅಂಗಡಿಯಾಗಿದ್ದಾಗ ನೀನು ಇಲ್ಲಿ ಬಿಟ್ಟು ಬಂದಿದ್ದಿ ಅವನು ಹೋಗಿ ಇನ್ನು ಈ ಹುಚ್ಚು ನನ್ನ ಮಗ ಹುಚ್ಚದಾನಂತ ಹುಡುಗಿ ಮನೆಯಾಗ ಹೇಳಿ ಅವ್ರು ಒಪ್ಕೊಳ್ಳೋದೇ ಇಲ್ಲ ಬಿಲ್ಕುಲ್ ಒಪ್ಕೊಳ್ಳಲ್ಲ ಯಾರಾದರೂ ಕಂಡು ಮಗಳನ್ನ ಹಾಳು ತಳ್ತಾರನ ಹ್ಞೂ ತಳ್ಳೋದೇ ಇಲ್ಲ ಆದ್ರೆ ಇವು ಹುಚ್ಚದಾನಂತ ಆ ಹುಡುಗಿ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಆ ಹುಡುಗಿನ ಬಂದು ಇಲ್ಲಿ ಅಕ್ಕಿ ಕೈಯಾರೆ ಇವನು ಸತ್ತು ಸಮಾಧಿ ಆಗಬೇಕು ಅತ್ತಲ್ಲಿ ಆಸ್ತಿಗೆಲ್ಲ ನೀನು ನಿಮ್ಮ ತಮ್ಮನೇ ಹೊಡ್ತಿಕನೆ ಎಲ್ಲ ನಿಮ್ಮದೇ ಆಸ್ತಿ ಏನಂತ ತಿಳ್ಕೊಂಬಿಟ್ಟಾರೆ ಈ ಭಾಗ್ಯ ಅಂದರೆ ಏನು ಸುಮ್ಮನೆನಾ ಇದ್ದದ್ದನ್ನು ಒದ್ದು ಕಿತ್ಕೊಳ್ಳೋಳು ನಾನು ಸರಿ ಆಯಿತು ನೀನು ಹೋಗಿ ಒಳಗೆ ರೂಮ್ನಾಗ ಕುಂಡ್ರೋಗು ನಾನು ಅವನನ್ನ ಕರ್ಕೊಂಬಂದು ಅದು ತುರುಕ್ಬೇಕಲ್ಲ ಹೊಟ್ಟೆಗೆ ಕೂಳು ತುರುಕ್ತೀನಿ ಯವ್ವ ಯವ್ವ ಬೇ